ಸೊ ನೀವು ಅಬ್ರಾಡ್ ಅಲ್ಲಿ MBBS ಮಾಡ್ಬೇಕು ಅಂತ ಇದ್ರೆ, ದಟ್ ಟು ಇನ್ ರಷ್ಯಾ, ನಿಮ್ಗೆ ಅಡ್ಮಿಷನ್ ಪ್ರಾಸೆಸ್ ಬಗ್ಗೆ ಗೊತ್ತಾಯ್ತು. ಆಸ್ ಯು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಯು ಕ್ಯಾನ್ ವಾಚ್ ಮಿ ಔಟ್ ದೇರ್. ಅಡ್ಮಿಷನ್ ಪ್ರಾಸೆಸ್ ಅಲ್ಲಿ ಡಿಟೇಲ್ ವಿಡಿಯೋ ಮಾಡಿದೀನಿ, ಸೊ ಅದನ್ನ ನೋಡ್ಬೋದು. ಅಂಡ್ ಆಲ್ಸೋ ಟುಡೇ ಐ ಆಮ್ ವಿತ್ ಡಾಕ್ಯುಮೆಂಟ್ಸ್. ಎಸ್, MBBS ಅಬ್ರಾಡ್ ಮಾಡಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಗುತ್ತೆ, ಅಂಡ್ ಆಲ್ಸೋ ನಿಮ್ಗೆ ಸಮ್ ಪ್ರಿಕಾಷನ್ಸ್ ನ ಹೇಳ್ತೀನಿ. ಕನ್ಸಲ್ಟೆನ್ಸಿ ಸ್ಕ್ಯಾಮ್ ಇಂದ ಹೇಗೆ ಬಚಾವಾಗಬೇಕು, ಸ್ಕ್ಯಾಮ್ ಅಂಡರ್ಗೋ ಆಗ್ಬಾರ್ದು. ನಿಮ್ಗೆ ಏನಾದ್ರೂ ಈ ವಿಡಿಯೋ ನೋಡಾದ್ಮೇಲೆ ಡೌಟ್ಸ್ ಇದ್ರೆ ಯು ಕ್ಯಾನ್ DM ಮಿ. ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲೂ DM ಮಾಡ್ಬೋದು, ನಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೇಕು. ಅಂಡ್ ಆಲ್ಸೋ ನೀವು ನಂಗೆ ಕಾಮೆಂಟ್ಸ್ ಕೂಡ ಮಾಡ್ಬೋದು, ಐ ವಿಲ್ ರಿಪ್ಲೈ ಯು ಗೈಸ್. ಸೊ ನನ್ನ ಹೆಸರು ಪೂಜಿತಾ ಚಂದ್ರಶೇಖರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸೊ ಐಮ್ ಕರೆಂಟ್ಲಿ ಸ್ಟಡಿಂಗ್ ಅಟ್ ಸಮಾರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಸೊ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಯುವರ್ 10 ಕಾರ್ಡ್ಸ್ ಮಾರ್ಕ್ ಶೀಟ್. ಎಸ್, 10 ಕಾರ್ಡ್ ಮಾರ್ಕ್ ಶೀಟ್ ಬೇಕಾಗುತ್ತೆ ಅಂಡ್ 12 ಕಾರ್ಡ್ ಮಾರ್ಕ್ ಶೀಟ್ ಕೂಡ ಬೇಕಾಗುತ್ತೆ. ಮೇಕ್ ಶೋರ್ ನಿಮ್ 12 ಕಾರ್ಡ್ ಮಾರ್ಕ್ ಶೀಟ್ ಅಲ್ಲಿ ಮತ್ತೆ 10 ಕಾರ್ಡ್ ಮಾರ್ಕ್ ಶೀಟ್ ಅಲ್ಲಿ ನಿಮ್ ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್ ಮತ್ತೆ ನಿಮ್ ಎವ್ರಿ ಡೀಟೇಲ್ ಶುಡ್ ಬಿ ಸೇಮ್, ಚೇಂಜ್ ಆಗಿರ್ಬಾರ್ದು. ಅಂಡ್ ಆಲ್ಸೋ ಇನ್ ಆಧಾರ್ ಕಾರ್ಡ್, ನೀವು ಅಡ್ಮಿಷನ್ ಗೆ ಅಪ್ಲೈ ಮಾಡ್ಬೇಕಾದ್ರೆ ಮೇನ್ ಆಗಿ ಅವ್ರು ನೋಡೋದು ನಿಮ್ ಸರ್ ನೇಮ್, ಅಡ್ರೆಸ್, ಡೇಟ್ ಆಫ್ ಬರ್ತ್, 10th ಅಲ್ಲಿ 12th ಅಲ್ಲಿ ಎಲ್ಲ ಸೇಮ್ ಇರ್ಬೇಕು. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ನಿಮ್ದು ನೀಡ್ ಸ್ಕೋರ್ ಕಾರ್ಡ್. ಎಸ್, ನೀಡ್ ಸ್ಕೋರ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ವಿಸಾ ಟೈಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಕಾಲೇಜ್ ಕಡೆಯಿಂದ ಇನ್ವಿಟೇಷನ್ ಲೆಟರ್, ಅಡ್ಮಿಷನ್ ಲೆಟರ್ ನಿಮ್ಗೆ ರಿಸೀವ್ ಆಗ್ಬೇಕಾದ್ರೆ ಯು ನೀಡ್ ಟು ಹ್ಯಾವ್ ದೀಸ್ ಡಾಕ್ಯುಮೆಂಟ್ಸ್. ಅಂಡ್ ಆಲ್ಸೋ ನೀಡ್ ಸ್ಕೋರ್ ಕಾರ್ಡ್, ಅದರಲ್ಲಿ ನೀವು ಎಲಿಜಿಬಲ್ ಆಗಿರ್ಬೇಕು. ಸೊ ಯುವರ್ ಸೇಫೆಸ್ಟ್ ಸ್ಕೋರ್ ಇಸ್ 170. ಅಂಟಿಲ್ ಅಂಡ್ ಅನ್ಲೆಸ್ ನೀವು ಎಲಿಜಿಬಲ್ ಆಗಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಬಿಗ್ ಬ್ಲಂಡರ್ ಆಗುತ್ತೆ. ಇಫ್ ಯು ನೀಡ್ ಟು ಗೋ, ನಿಮ್ಗೆ ಮತ್ತೆ ಇಂಡಿಯಾಗೆ ಹೋಗಕ್ ಆಗಲ್ಲ, ಮತ್ತೆ ಅಲ್ಲಿ ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ. ಸೊ ಇನ್ ಕೇಸ್ ನೀವು ಕಂಪ್ಲೀಟ್ಲಿ ಎಲಿಜಿಬಲ್ ಆದ್ರೆ ನಿಮ್ಗೆ ತುಂಬಾ ಪಾತ್ವೇಸ್ ಇರುತ್ತೆ. ನೀವು ಇಂಡಿಯಾಗ ಹೋಗಿ ಕೆಲಸ ಮಾಡ್ಬೋದು, ನಿಮ್ ಡಿಗ್ರಿ ವ್ಯಾಲಿಡ್ ಇರುತ್ತೆ. ಬಟ್ ನೀವು ಎಲಿಜಿಬಲ್ ಆಗ್ದಿರಾ, ಇಲ್ಲಿ ಬರ್ತಿದ್ದೀರಾ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಇನ್ ರಷ್ಯಾ ಇಟ್ ಸೆಲ್ಫ್. ಓಕೆನಾ? ಸೊ ಎಲಿಜಿಬಿಲಿಟಿ ಇಸ್ ರಿಕ್ವೈರ್ಡ್. ಇನ್ನೊಂದು ಏನಿರ್ಬೇಕು ಅಂದ್ರೆ, ನೀವು MBBS ಅಬ್ರಾಡ್ ಬರ್ತಿದ್ದೀರಾ ಅಂದ್ರೆ PCB ಮಾರ್ಕ್ಸ್ ಸೇರಿ ನಿಮ್ದು ಜನರಲ್ ಕ್ಯಾಟಗರಿಗೆ 12th ಅಲ್ಲಿ PCB ಮಾರ್ಕ್ಸ್ ಸೇರಿ ನಿಮ್ದು 50% ಆಗಿರ್ಬೇಕು ಫಾರ್ ಜನರಲ್ ಕ್ಯಾಟಗರಿ. ಇಫ್ ಯು ಬಿಲಾಂಗ್ ಟು OBC, SC/ST ಕ್ಯಾಸ್ಟ್ ಇರ್ಬೋದು, ಅವರಿಗೆ 45% ಇದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಎಸ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆರ್ ವೆರಿ ಇಂಪಾರ್ಟೆಂಟ್. ದಟ್ ಟು ಯಾವ ಕಂಡೀಷನ್ ಅಲ್ಲಿ ನಿಮ್ ಬ್ಯಾಕ್ಗ್ರೌಂಡ್ ನಿಮ್ದು ವೈಟ್ ಇರ್ಬೇಕು. ಬಿಕಾಸ್ ಟೈಮ್ಸ್ ನೀವು ವೀಸಾ ಪ್ರೊಸೆಸ್ಗೆ ಫೋಟೋಸ್ ಕಳಿಸ್ಬೇಕಾದ್ರೆ ನಿಮ್ ವೀಸಾ ರಿಜೆಕ್ಟ್ ಆಗ್ಬೋದು ಇಫ್ ಇಟ್ಸ್ ನಾಟ್ ವೈಟ್ ಬ್ಯಾಕ್ಗ್ರೌಂಡ್. ಬಟ್ ನಿಮ್ ಕ್ಲೋತ್ಸ್ ವೈಟ್ ಆಗೋ ಅವಶ್ಯಕತೆ ಇಲ್ಲ. ವೈಟ್ ಬ್ಯಾಕ್ಗ್ರೌಂಡ್ ವಿತ್ ಎನಿ ಕ್ಲೋತ್ಸ್, ಅವಾಯ್ಡ್ ಡಾರ್ಕ್ ಕ್ಲೋತ್ಸ್ ಗೈಸ್. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ನಿಮ್ದು ಪಾಸ್ಪೋರ್ಟ್. ಪಾಸ್ಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂಡ್ ತಗೊಳಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇಟ್ಸ್ ನಾಟ್ ಲೇಟ್, ಬಟ್ ತುಂಬಾ ಟೈಮ್ ಆಗುತ್ತೆ. ನೀವು ಮನೆಯಲ್ಲಿ ಮಾತಾಡಿದ್ರೆ ಲೈಕ್ ಐ ಹ್ಯಾವ್ ಟು ಗೋ MBBS ಅಬ್ರಾಡ್, ಗೋ ಸ್ಟಡಿ ದೇರ್, ಇಮಿಡಿಯೇಟ್ಲಿ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ. ಪಾಸ್ಪೋರ್ಟ್ ಅದರಲ್ಲಿ ಮಸ್ಟ್ ಅಂಡ್ ಶುಡ್. ಅಂಡ್ ಅದರಲ್ಲಿ ಟೈಮ್ ಬರೋಕೆ ತುಂಬಾ ಆಗುತ್ತೆ. PCC ಇರುತ್ತೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ವೆರಿಫಿಕೇಶನ್ ಎಲ್ಲ ಮಾಡ್ಬೇಕಿರುತ್ತೆ. ಸೊ ಮೇನ್ಲಿ ಪಾಸ್ಪೋರ್ಟ್ ಇಸ್ ಇಂಪಾರ್ಟೆಂಟ್. ಆ ಡಾಕ್ಯುಮೆಂಟ್ ನ ನೀವು ಎಷ್ಟು ಬೇಗ ಅಪ್ಲೈ ಮಾಡಿದ್ರೆ ಅಷ್ಟು ಬೇಗ ಒಳ್ಳೇದು. ಇದನ್ನು ತುಂಬಾ ಕನ್ಸಲ್ಟೆನ್ಸಿಸ್ ಮಾಡುತ್ತೆ. ನೀವು ಒಳ್ಳೆ ಕನ್ಸಲ್ಟೆನ್ಸಿನ ಚೂಸ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ DM me. ಐ ಕ್ಯಾನ್ ಸಜೆಸ್ಟ್ ಯು ಲೈಕ್ ವಿಚ್ ಕನ್ಸಲ್ಟೆನ್ಸಿ ಐವ್ ಕಮ್ ಥ್ರೂ. ದೇ ಕಂಪ್ಲೀಟ್ಲಿ ಸ್ಮೂತ್ ಆಗಿ ನೋಡ್ಕೋತಾರೆ. ನಿಮ್ ಪ್ರಾಸೆಸ್ ಇರ್ಬೋದು, ನಿಮ್ ವೀಸಾ ಪ್ರಾಸೆಸ್ ಅಂಡ್ ಪಾಸ್ಪೋರ್ಟ್ ಇರ್ಬೋದು, ಎವ್ರಿಥಿಂಗ್. ಸೊ ನೆಕ್ಸ್ಟ್ ದಿಸ್ ವಿಲ್ ಲೈಕ್ ಪ್ರೈಮರಿ ನಿಮ್ದು ಇರ್ಲೇಬೇಕಾದಂತ ಡಾಕ್ಯುಮೆಂಟ್ಸ್. ಲೆಟರ್, ಎಸ್, ಇದೆಲ್ಲ ಆದ್ಮೇಲೆ ನಿಮ್ಗೆ ಅಡ್ಮಿಷನ್ ಲೆಟರ್ ಅನ್ನೋದು ರಿಸೀವ್ ಆಗುತ್ತೆ ಫ್ರಮ್ ಕಾಲೇಜ್. ವೆನ್ ಯು ವಿಲ್ ಮೇಕ್ ಅಡ್ಮಿಷನ್ ಥ್ರೂ ಕನ್ಸಲ್ಟೆನ್ಸಿ. ಎಸ್, ನೀವು ಅಲ್ಲಿಗೆ ಹೋಗಿ ನೀವು ಕೌನ್ಸಿಲಿಂಗ್ ಆಗೋವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೊಂದು ಒಳ್ಳೆ ಕನ್ಸಲ್ಟೆನ್ಸಿ ಚೂಸ್ ಮಾಡಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಅವ್ರು ಬೇಗ ಮಾಡ್ಕೊಡ್ತಾರೆ. ಅಂಡ್ ರಿಜಿಸ್ಟ್ರೇಷನ್ ಆದ್ಮೇಲೆ ಆ ಪರ್ಟಿಕ್ಯುಲರ್ ಕಾಲೇಜ್ಗೆ ನಿಮ್ ಸೀಟ್ ಬ್ಲಾಕ್ ಆಗುತ್ತೆ. ಸೊ ನೀವು ಕೌನ್ಸಿಲಿಂಗ್ ವರ್ಗೂ ಕಾಯ್ಬೇಕಾಗೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಟೇಕ್ ಅಡ್ಮಿಷನ್ ಇನ್ ದಟ್ ಕಾಲೇಜ್. ಅಡ್ಮಿಷನ್ ಲೆಟರ್ ಆಗಾದ್ಮೇಲೆ ನಿಮ್ಗೆ ಒಂದು ಇನ್ವಿಟೇಷನ್ ಲೆಟರ್ ಬರುತ್ತೆ. ಆಸ್ ಐ ಸೆಡ್ ಬಿಫೋರ್, ಅಡ್ಮಿಷನ್ ಲೆಟರ್, ಎಂಟ್ರೆನ್ಸ್ ಎಕ್ಸಾಮ್ ಆಗುತ್ತೆ, ಇನ್ವಿಟೇಷನ್ ಲೆಟರ್ ಬರುತ್ತೆ. ದೆನ್ ಆಫ್ಟರ್ ದಟ್ ನಿಮ್ ವೀಸಾ ಸ್ಟ್ಯಾಂಪ್ ಆಗುತ್ತೆ, ಅಂದ್ರೆ ಅಪ್ರೂವ್ಡ್ ಆಗುತ್ತೆ. ಯು ಕ್ಯಾನ್ ಟ್ರಾವೆಲ್ ಫ್ರಮ್ ಇಂಡಿಯಾ ಟು ಹಿಯರ್ ಫಾರ್ ಸ್ಟಡೀಸ್. ಸೊ ಇದೆಲ್ಲ ಆಗಾದ್ಮೇಲೆ ಫಾರ್ ವೀಸಾ ನಿಮ್ಗೆ ಹೆಲ್ತ್ ರಿಪೋರ್ಟ್ಸ್ ಬೇಕಾಗುತ್ತೆ. ಯಾವ ಹೆಲ್ತ್ ರಿಪೋರ್ಟ್ಸ್ ಅಂದ್ರೆ ನಿಮ್ HIV ರಿಪೋರ್ಟ್ಸ್ ಬೇಕಾಗುತ್ತೆ. ದೆನ್ ನಿಮ್ದು ಮೆಡಿಕಲ್ ಫಿಟ್ನೆಸ್. ಎಸ್, ಮೆಡಿಕಲ್ ಫಿಟ್ನೆಸ್ ಅಂದ್ರೆ ಅದರಲ್ಲಿ COVID-19 ಮೈನಸ್ ಅಂದ್ರೆ ನೆಗೆಟಿವ್ ಅಂತ ಬರ್ದಿರೋ ಕಡೆ ವೆನ್ ಯು ಆರ್ ಟೇಕಿಂಗ್ ವ್ಯಾಕ್ಸಿನ್ಸ್ ಆರ್ ಟ್ಯೂಬರ್ಕ್ಯುಲೋಸಿಸ್ ಅದನ್ನು ನೆಗೆಟಿವ್ ಬಂದಿರಬೇಕು. ಅಂಡ್ ಆಲ್ಸೋ ಇಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಚೆಕಿಂಗ್ ಇರುತ್ತೆ. ಡಾಕ್ಯುಮೆಂಟೇಶನ್ ಪ್ರಾಸೆಸ್ ಅಲ್ಲಿ ಕೂಡ ನಿಮ್ಗೆ ಒಂದು ಮೆಡಿಕಲ್ ಚೆಕ್ಅಪ್ ಅನ್ನೋದು ಮಾಡ್ತಾರೆ. ಬಟ್ ಸ್ಟಿಲ್ ಫ್ರಮ್ ಇಂಡಿಯಾ ಯು ಹ್ಯಾವ್ ಟು ಬಿ ವೆರಿಫೈಡ್ ಲೈಕ್ ಮೆಡಿಕಲಿ ನೀವು ಫಿಟ್ ಇದ್ದೀರಾ ಅಂತ ಆಫ್ COVID-19 ಅಂಡ್
tuberculosis. So these were documents. ಇನ್ನು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಯಾವ್ದು ಬೇಕಾಗುತ್ತೆ ಅಂದ್ರೆ ಮೇ ಬಿ ಸಮ್ಟೈಮ್ಸ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಇಟ್ಕೊಳ್ಳಿ. ನಿಮ್ ನೀಟ್ಗೆ ನೀವು ಮಾಡಿಸಿರ್ತೀರಾ, ಬಟ್ ಸ್ಟಿಲ್ ಇನ್ನೂ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನಿಮ್ದು ಎಲ್ಲಾ ಇನ್ಫಾರ್ಮೇಶನ್ ವಿತ್ ಯೋರ್ 12th ಮಾರ್ಕ್ ಶೀಟ್ ಅಲ್ಲಿ ಕೋಇನ್ಸೈಡ್ ಆಗ್ಬೇಕಾಗಿರುತ್ತೆ. ಸೊ ಮೇಕ್ ಶೋರ್ ಯಾವ್ದೇ ಮಿಸ್ಟೇಕ್ ಇರಬಾರ್ದು. ಬಿಕಾಸ್ ನಿಮ್ ಸರ್ನೇಮ್ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನಿಮ್ಗೆ ವೀಸಾ ಟೈಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೇಮ್ ಅಲ್ಲಿ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಸರ್ನೇಮ್ ಪ್ರಾಬ್ಲಮ್ ಇರಬಾರ್ದು. ಇಟ್ ನೀಡ್ ಟು ಬಿ ವೆರಿಫೈಡ್ ಇನ್ ಎವ್ರಿ ಆಫ್ ದ ಡಾಕ್ಯುಮೆಂಟ್ಸ್. ಅಂಡ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಫ್ ಯು ಫ್ರಮ್ CBSE ಸಿಲೆಬಸ್ ನಿಮ್ಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಬರ್ತಿರುತ್ತೆ. ಸೊ ಅದನ್ನ ನಿಮ್ಗೆ ಬೇಕಾಗುತ್ತೆ. TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಫ್ ಬೋತ್ 10th and 12th ಕೂಡ ಬೇಕಾಗುತ್ತೆ. ಸೊ ಮೇಕ್ ಶೋರ್ ಇಫ್ ಯು ಆರ್ ರೆಡಿ ವಿತ್ ಆಲ್ ದೀಸ್ ಡಾಕ್ಯುಮೆಂಟ್ಸ್. ಅಂಡ್ ಸ್ಕ್ಯಾಮ್ಸ್ ಏನಾಗ್ಬೋದು ಅಂದ್ರೆ ಆಫ್ಟರ್ ನಿಮ್ಗೆ ಸ್ವಲ್ಪ ದಿವಸ ಆದ್ಮೇಲೆ ಇಫ್ ಯು ಆರ್ ಇನ್ವೆಸ್ಟಿಂಗ್ ಮನಿ ಆನ್ ರಿಜಿಸ್ಟ್ರೇಷನ್ ಅಂಡ್ ಆಲ್ಸೋ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ರೆ ನಿಮ್ಗೆ ಕನ್ಸಲ್ಟೆನ್ಸಿ ಇಂದ ಹೇಳ್ಬೋದು ನಿಮ್ ಡಾಕ್ಯುಮೆಂಟ್ಸ್ ಇನ್ಕಂಪ್ಲೀಟ್ ಇದೆ, ನಿಮ್ ಅಡ್ಮಿಷನ್ ನ ಕಾಲೇಜ್ ಕಡೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಸೊ ಮೇಕ್ ಶೋರ್ ಯು ಆರ್ ರೆಡಿ ವಿತ್ ಎವ್ರಿ ಡಾಕ್ಯುಮೆಂಟ್ಸ್. ನೀಟ್ ಸ್ಕೋರ್ ಕಾರ್ಡ್ ನ ಪಾಸ್ ಮಾಡಿರಿ. ನೀವು ಈ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಇದ್ರೆ ಆಫ್ಟರ್ ದಟ್ ನೀಟ್ ಬಂದಾದ್ಮೇಲೆ ನೀಟ್ ಸ್ಕೋರ್ ಕಾರ್ಡ್ ಒಂದು ಸಾಫ್ಟ್ ಕಾಪಿ ಮತ್ತೊಂದು ಹಾರ್ಡ್ ಕಾಪಿದು 2-3 ಪ್ರಿಂಟ್ಸ್ ಇಟ್ಕೊಂಡ್ರೆ ಆಯ್ತು. ಬಿಕಾಸ್ ಅಟ್ ದ ಟೈಮ್ ಆಫ್ FMG ಕೂಡ ಯೂಸ್ ಆಗುತ್ತೆ. ಎಸ್ ಗೈಸ್, ಈಗ ನಾನು ಹೇಳ್ದಂಗೆ ಆಸ್ ಇನ್ ದ ಪ್ರೀವಿಯಸ್ ವಿಡಿಯೋ, ಒಂದ್ ಸ್ಟೂಡೆಂಟ್ FMG ಪಾಸ್ ಆಗಕ್ಕಾಗಿಲ್ಲ ಜಸ್ಟ್ ಬಿಕಾಸ್ ಅವ್ರದ್ದು ನೀಟ್ ಸ್ಕೋರ್ ಕಾರ್ಡ್ ಇರ್ಲಿಲ್ಲ. ಸೊ ಎಸ್, ನೀಟ್ ಸ್ಕೋರ್ ಕಾರ್ಡ್ ಇಟ್ಕೋಬೇಕು. ಡೋಂಟ್ ವೇಟ್ ಅಂಟಿಲ್ ನೀಟ್ ಸ್ಕೋರ್ ಬರೋವರೆಗೂ, ಕೌನ್ಸಿಲಿಂಗ್ ಆಗೋವರೆಗೂ. ಬಿಕಾಸ್ ಇಲ್ಲಿ ಬಂದಾದ್ಮೇಲೆ ತುಂಬಾ ಸೀಟ್ಸ್ ಬುಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸುಮಾರು ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ತುಂಬಾ ಇಟ್ಸ್ ವೆರಿ ಗುಡ್ ಕಾಲೇಜ್. ಬಿಕಾಸ್ ಹೈ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಿದೆ ನಿಮ್ಗೆ ವೆರಿ ಲೋ ಬಡ್ಜೆಟ್ ಅಲ್ಲಿ. ಸೊ ದಟ್ಸ್ ವೈ ಈ ಕಾಲೇಜ್ದು ತುಂಬಾ ಬೇಗ ಸೀಟ್ಸ್ ಬುಕ್ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನೀವು ಅಟ್ ದ ಟೈಮ್ ಆಫ್ ಸೆಕೆಂಡ್ ಕೌನ್ಸಿಲಿಂಗ್ ಇಸ್ ಸೆಪ್ಟೆಂಬರ್, ಅಲ್ಲಿ ನೀವು ಆಗ್ಬೇಕಾದ್ರೆ ತುಂಬಾ ಟೈಮ್ ಆಗುತ್ತೆ. ಸೆಕೆಂಡ್ಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ ಆಫ್ ಮೈ ಫ್ರೆಂಡ್ಸ್ ಅವ್ರು ಡಿಸೆಂಬರ್ ಅಲ್ಲಿ ಬರ್ತಾರೆ, ಜಾನಲ್ಲಿ ಬರ್ತಾರೆ. ಅಷ್ಟಕ್ಕಾಗ್ಲಿ ನಿಮ್ದು ಹಾಫ್ ಆಫ್ ದ ಸ್ಟಡೀಸ್ ಮುಗ್ದೋಗಿರುತ್ತೆ. ಸೊ ಯಾಕೆ ಅಂದ್ರೆ ಲೇಟ್ ಆಗಿ ಅಡ್ಮಿಷನ್ಸ್ ತಗೋತಾರೆ. ಸೊ ನೀವು ನಾನು ಹೇಳ್ತಿಲ್ಲ ನಿಮ್ ಎಲ್ಲಾ ದುಡ್ಡು ತಗೊಂಡೋಗಿ ಕನ್ಸಲ್ಟೆನ್ಸಿ ಮೇಲೆ ಹಾಕಿ ಅಂತ. ರಿಜಿಸ್ಟ್ರೇಷನ್ ಮಾಡಿ ಸೀಟ್ ಬ್ಲಾಕ್ ಮಾಡಿ ಇಟ್ಕೊಂಡಾದ್ಮೇಲೆ ನಿಮ್ ಸ್ಕೋರ್ ನ ನೋಡಿ, ನಿಮ್ ನೀಟ್ ಸ್ಕೋರ್ ನ ನೋಡಿ, ನಿಮ್ ನೀಟ್ ಸ್ಕೋರ್ ಬಂದಾದ್ಮೇಲೆ ಇಫ್ ಯು ಆರ್ ರೆಡಿ ವಿತ್ ಆಲ್ ದೀಸ್ ಡಾಕ್ಯುಮೆಂಟ್ಸ್ ಯು ಕ್ಯಾನ್ ಟೇಕ್ ಅಡ್ಮಿಷನ್ ಅಬ್ರಾಡ್. ಸೊ ದೀಸ್ ವೇರ್ ಡಾಕ್ಯುಮೆಂಟ್ಸ್ ಇದೆಲ್ಲ ರೆಡಿ ಇಟ್ಕೊಂಡು ಪ್ರಾಪರ್ ಗೈಡೆನ್ಸ್ ಥ್ರೂ ನೀವು ಕರೆಕ್ಟ್ ಕನ್ಸಲ್ಟೆನ್ಸಿನ ಚೂಸ್ ಮಾಡಿದ್ರೆ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ. ಸೊ ನೀವು ತುಂಬಾ ಸೇಫ್ ಆಗಿ ಅಬ್ರಾಡ್ ಅಲ್ಲಿ ಅಡ್ಮಿಷನ್ಸ್ ತಗೋಬಹುದು. ಸೊ ನೀವು ಕನ್ಸಲ್ಟೆನ್ಸಿಗೆ ಹೋಗ್ಬೇಕಾದ್ರೆ ಬ್ಲೈಂಡ್ಲಿ ಯಾವ್ದೇ ನಿಮ್ಗೆ ಡಾಕ್ಯುಮೆಂಟ್ ಸಿಕ್ಕರೆ ಬ್ಲೈಂಡ್ಲಿ ಏನಕ್ಕೂ ಸೈನ್ ಮಾಡಬೇಡಿ. ರೀಡ್ ಇಟ್ ಫಸ್ಟ್, then you can sign. So these were important documents. ನಿಮ್ಗೆ ಇದ್ರ ಮೇಲೂ ಏನಾದ್ರು ಡೌಟ್ ಇದ್ರೆ you can contact me very freely. Feel free to ask anything. So admissions ಬಗ್ಗೆ ಏನಾದ್ರು queries ಇದ್ರೆ you can DM me. So this was the video. ನನ್ನ ಎಂಡ್ ಇಂದ ನಾನು ಇಷ್ಟೇ ನಿಮ್ಗೆ ಗೈಡ್ ಮಾಡೋಕೆ ಆಗೋದು. So until then, take care. Bye bye.